ಇವತ್ತೊಂದು ಹೇರ್ ಫಾಲ್ ಕಂಟ್ರೋಲ್ ಅಂದರೆ ಕೂದಲು ಉದುರೋ ಸಮಸ್ಯೆಗೆ ಬೆಸ್ಟ್ ರೆಮಿಡಿನ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ಗಳು. ಆ 2 ಇಂಗ್ರೀಡಿಯೆಂಟ್ಸ್ಗಳು ಕೂಡ ಕೂದಲು ಉದುರೋದನ್ನು ತುಂಬಾ ಎಫೆಕ್ಟಿವ್ ಆಗಿ ಕಡಿಮೆ ಮಾಡುತ್ತೆ. ಸೊ ಅದು ಯಾವುದಂತ ನೋಡೋಣ. ಈ ರೆಮಿಡಿನಲ್ಲಿ ಮೊದಲನೇ ಪವರ್ಫುಲ್ ಇಂಗ್ರೀಡಿಯೆಂಟ್ ಅಂದರೆ ಕ್ಯಾಸ್ಟರ್ ಆಯಿಲ್. ಹೌದು, ಹರಳೆಣ್ಣೆ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಬರುತ್ತೆ. ಯಾಕೆ ಅಂದರೆ ಇದು ನಮ್ಮ ಸ್ಕಿನ್ಗೆ, ಹೆಲ್ತ್ಗೆ, ಹಾಗೆಯೇ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇದ್ರ ಬಗ್ಗೆನೇ ನಾನು ಆಲ್ರೆಡಿ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಈಗ ಬೇರೆ ಎಲ್ಲ ಆಯಿಲ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಹರಳೆಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ತಿಕ್ಕಾಗಿರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ. ಇನ್ನು ಇದನ್ನ ಅಟ್ಲೀಸ್ಟ್ ನಾವು ತಿಂಗಳಿಗೆ ಒಂದ್ಸಾರಿ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಅದು ಎಷ್ಟೋ ಕೂದಲು ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಏನಾಗಿ ಡ್ಯಾಂಡ್ರಫ್ ಸಮಸ್ಯೆ, ತಲೆ ತುಂಬಾ ಹೊಟ್ಟಾಗಿದೆ, ನಾವು ಏನೇನೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಆದರೂ ಕೂಡ ಕಡಿಮೆನೇ ಆಗ್ತಾ ಇಲ್ಲ ಅಂದರೆ ಒಂದ್ಸರಿ ನೀವು ಹರಳೆಣ್ಣೆನ ಕೂದಲಿಗೆ ಅಪ್ಲೈ ಮಾಡಿ ನೋಡಿ, ಆಗ ನಿಮ್ಗೇನೆ ರಿಸಲ್ಟ್ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಕೂದಲು ಉದುರುವಂಥ ಸಮಸ್ಯೆ ಅದನ್ನು ಕೂಡ ಈ ಹರಳೆಣ್ಣೆ ಕಡಿಮೆ ಮಾಡುತ್ತೆ. ಹಾಗೆ ಮೇಯ್ನ್ ಆಗಿ ಇದು ತಿಕ್ಕೆಸ್ಟ್ ಆಯಿಲ್ ಆಗಿರೋದ್ರಿಂದ ನಮ್ಮ ಸ್ಕಾಲ್ಪ್ಗೆ ಒಂದೊಳ್ಳೆ ಮಾಯಿಶ್ಚರ್ನ ಕೊಡುತ್ತೆ. ಇನ್ನು ಡ್ರೈನೆಸ್ ಆಗಿರುತ್ತಲ್ವ ನಮ್ಮ ತಲೆನಲ್ಲಿ, ಅದನ್ನ ಕಂಟ್ರೋಲ್ ಮಾಡಿ ಆಯಿಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇತ್ತೀಚೆಗೆ ನಾವು ಈ ಹರಳೆಣ್ಣೆನ ಉಪಯೋಗಿಸೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಇದು ನಮ್ಮ ಬಾಡಿನಲ್ಲಿ ಇರುವಂಥ ಹೀಟ್ನ ಕೂಡ ಕಡಿಮೆ ಮಾಡಿ ಬಾಡಿಗೆ ಒಂದು ತಂಪನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಈ ಡೈಜೆಷನ್ ಇಶ್ಯೂ ಇರುತ್ತಲ್ವ, ಅಂಥವ್ರು ಖಾಲಿ ಹೊಟ್ಟೆನಲ್ಲಿ 1 ಚಮಚ ಹರಳೆಣ್ಣೆನ ಕುಡಿದ್ರೆ ಡೈಜೆಷನ್ ಇಶ್ಯೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ಟು ನಮಗೆ ಜಸ್ಟ್ ಇದೊಂದೇ ಎಣ್ಣೆಯಿಂದ ಸಿಗುತ್ತೆ. ನಮ್ಮ ಕೂದಲು ಯಾವ್ದ್ರಿಂದ ಆಗಿದೆ ಹೇಳಿ? ಪ್ರೋಟೀನಿಂದ. ಅದು ಕೂಡ ಬೆಳೆಯುತ್ತೆ ಅಂದಮೇಲೆ ಖಂಡಿತ ಅದಕ್ಕೂ ಕೂಡ ಜೀವ ಇರುತ್ತೆ ಅಂತ ಅಲ್ವಾ? ಸೊ ಜೀವ ಇರುವಂಥ ಯಾವುದೇ ವಸ್ತುಗಾಗಿರ್ಲಿ, ಊಟ ಮತ್ತು ನಿದ್ದೆ ಕರೆಕ್ಟ್ ಆಗಿದ್ರೆ ಅದು ಹೆಲ್ದಿಯಾಗಿ ಬೆಳೆಯುತ್ತೆ ಅಂತ ಹೇಳ್ತಾರಲ್ವಾ? ಸೊ ಅದೇ ರೀತಿ ನಮ್ಮ ಕೂದಲಿಗೂ ಕೂಡ ಕರೆಕ್ಟಾಗಿರುವಂಥ ಪೋಷಕಾಂಶಗಳನ್ನು ನಾವು ಕೊಟ್ಟಿದ್ದೆ ಆದರೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ನಾರ್ಮಲ್ ಆಗಿರುವಂಥ ವಿಷಯ, ನಮ್ಮೆಲ್ರಿಗೂ ಗೊತ್ತಿದೆ. ಆದರೂ ಕೂಡ ಅದನ್ನೆಲ್ಲ ನಮಗೆ ಕೊಡೋದಕ್ಕಾಗ್ತಾ ಇಲ್ಲ. ಕೊಡಬೇಕು ಅಂದ ತಕ್ಷಣ ಎಷ್ಟೋ ಕಾಸ್ಟ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳನ್ನು ತಂದು ನಮ್ಮ ಕೂದಲನ್ನ ಕೇರ್ ಮಾಡಬೇಕು ಅಂತ ಅಲ್ಲ. ನಾರ್ಮಲ್ ಆಗಿ ಹಿಂದಿನ ಕಾಲದಿಂದ ಏನೇನೆಲ್ಲ ಉಪಯೋಗಿಸ್ತಾ ಬರ್ತಾ ಇದ್ರು ಅದಿಷ್ಟನ್ನ ನಾವು ಕರೆಕ್ಟಾಗಿ ಉಪಯೋಗಿಸಿದ್ರು ಕೂಡ ಸಾಕು, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ಹೇರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ನೀವೇನಂತೀರಾ? ಕರೆಕ್ಟ್ ಅಲ್ವಾ? ಸೊ ಈಗ ಫಸ್ಟ್ ಇಂಗ್ರೀಡಿಯೆಂಟ್ ನಾವು ನೋಡಾಯ್ತಲ್ವಾ, ಕ್ಯಾಸ್ಟರ್ ಆಯಿಲ್. ಅದರ ಜೊತೆಗೆ ಯೂಸ್ ಮಾಡ್ತಾ ಇರುವಂತ ಇನ್ನೊಂದು ಸೂಪರ್ ಇಂಗ್ರೀಡಿಯೆಂಟ್ ಯಾವುದು ಅಂದ್ರೆ ಆಲ್ಮಂಡ್ ಆಯಿಲ್. ಹೌದು, ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ. ಇದು ಕೂಡ ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಇ ಅಂಶ ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆಲ್ಲ ತುಂಬಾನೇ ಜಾಸ್ತಿ ಆಗಿರುತ್ತೆ. ಸೊ ಇದು ಮೇನ್ ಆಗಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ 2 ಸೂಪರ್ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಮಿಕ್ಸ್ ಮಾಡಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬಂದರೆ ರೆಗ್ಯುಲರ್ ಆಗಿ ಡೆಫಿನೆಟ್ ಆಗಿ ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದೆರಡನ್ನೂ ನಾನಿಲ್ಲಿ 2 ಚಮಚದಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಕೂದಲಿಗೆ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನೀವು ಸ್ಕಾಲ್ಪ್ಗೆ ಅಪ್ಲೈ ಮಾಡಿದ್ರು ಕೂಡ ಸಾಕಾಗುತ್ತೆ. ಮೇಯ್ನ್ ಆಗಿ ಕೂದಲು ಬೆಳೆಯೋದೇ ಸ್ಕಾಲ್ಪಿಂದ ಅಲ್ವಾ? ಸೊ ಅಲ್ಲಿಗೆ ನಾವು ಚೆನ್ನಾಗಿ ಎಣ್ಣೆನ ಉಣಿಸ್ಬೇಕು. ಸೊ ಹೇರ್ ಲೆಂತ್ಗೆ ಅಪ್ಲೈ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಸೊ ಇಲ್ಲ ನಾವು ಜಾಸ್ತಿ ಎಣ್ಣೆ ಮಾಡ್ಕೊಂಡಿದ್ದೀವಿ, ಹೇರ್ ಲೆಂತ್ಗೂ ಅಪ್ಲೈ ಮಾಡಬೇಕು ಅಂದರೆ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಹೇರ್ ಲೆಂತ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಇನ್ನು ಈ ಹೇರ್ ಆಯಿಲ್ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಬಾಯ್ಸು ಗರ್ಲ್ಸು. ಸೊ ವಿಡಿಯೋ ನೋಡಿದ್ಮೇಲೆ ಕೊನೆಯಲ್ಲಿ ಕೇಳ್ತಾರೆ, ಅಕ್ಕ ಇದನ್ನ ಹುಡುಗರು ಯೂಸ್ ಮಾಡ್ಬೋದಾ ಅಂತ. ಡೆಫಿನೆಟ್ ಆಗಿ ಯೂಸ್ ಮಾಡ್ಬೋದು. ಇದು ನಾರ್ಮಲ್ ಎಣ್ಣೆ ಅಷ್ಟೇನೆ, ಇದರಲ್ಲಿ ಗರ್ಲ್ಸಿಗಷ್ಟೇ ಬಾಯ್ಸಿಗಷ್ಟೇ ಅಂತ ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಸೊ ಖಂಡಿತವಾಗ್ಲೂ ಇಬ್ರು ಕೂಡ ಯೂಸ್ ಮಾಡ್ಬೋದು, ಇಬ್ರಿಗೂ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಸೊ ಈ ಆಯಿಲ್ನ ಅಪ್ಲೈ ಮಾಡಿದ್ಮೇಲೆ ಅಟ್ಲೀಸ್ಟ್ 2 ಗಂಟೆ ಹೊತ್ತು ಈ ಎಣ್ಣೆ ನಿಮ್ಮ ಕೂದಲಲ್ಲೇ ಇರೋ ಥರ ನೋಡ್ಕೊಳ್ಳಿ. ಅದಾದಮೇಲೆ ನೀವು ಹೇರ್ ವಾಶ್ ಮಾಡಿದ್ರೆ ನಡೆಯುತ್ತೆ. ಇದೊಂದೇ ಎಣ್ಣೆ ಅಂತಲ್ಲ, ಯಾವುದೇ ಎಣ್ಣೆನ ನೀವು ಕೂದಲಿಗೆ ಅಪ್ಲೈ ಮಾಡಿದ್ಮೇಲೆ ಅಟ್ಲೀಸ್ಟ್ ಅದು ನಿಮ್ಮ ಕೂದಲಲ್ಲಿ 2 ಗಂಟೆನಾದರೂ ಇರಬೇಕು. ಇನ್ನು ಓವರ್ ನೈಟ್ ಬಿಟ್ರಂತೂ ತುಂಬಾ ಒಳ್ಳೆಯದು. ಆಗಲ್ಲ ಅನ್ನೋದಾದರೆ ಅಟ್ಲೀಸ್ಟ್ 2 ಗಂಟೆ ಇದ್ರೆ ಸಾಕು. ಇನ್ನು ಈ ಹೇರ್ ಆಯಿಲನ್ನು ವಾರದಲ್ಲಿ 2 ಅಥವಾ 3 ಸಾರಿ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿ ಡೆಫಿನೆಟ್ ಆಗಿ ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲಿಗೆ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದೇನು ಹೇಳೋದು ಅಂದರೆ, ನಾನು ವಾರದಲ್ಲಿ ಈ ಚಾನಲಲ್ಲಿ ಒಂದು ಹೇರ್ ಕೇರ್ ವಿಡಿಯೋನ ಹಾಕ್ತೀನಿ. ಸೊ ಈ ವಾರ ನಾನು ಒಂದು ಹೇರ್ ಆಯಿಲ್ ತೋರಿಸಿದ್ದೆ ಅಂದರೆ ಅದನ್ನು ಕಂಟಿನ್ಯೂಸ್ ಆಗಿ 1 ವಾರ ಯೂಸ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ತೋರಿಸೋದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಯಾಕೆ ಅಂದರೆ ನಾವು ನಾರ್ಮಲ್ ಆಗಿ ಒಂದೇ ಥರದ ಊಟ ತಿಂದಾಗ ನಮಗೂ ಬೋರ್ ಆಗುತ್ತೆ, ಜೊತೆಗೆ ನಮ್ಮ ಹೆಲ್ತ್ಗೆ ಬೇಕಾಗಿರೋಂಥ ಪ್ರೋಟೀನ್ಗಳು ಅಷ್ಟಾಗಿ ಸಿಗೋದಿಲ್ಲ. ಎಲ್ಲ ಥರದ ಊಟ ಮಾಡಿದಾಗಲೇ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅಷ್ಟು ಥರದ ಪ್ರೋಟೀನ್ಸ್ಗಳು ಸಿಗುತ್ತಲ್ವ, ಅದೇ ಥರ ನಮ್ಮ ಕೂದಲಿಗೂ ಅಷ್ಟೇ.
ಒಂದೇ ಥರದ ಎಣ್ಣೆನ ಅಪ್ಲೈ ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿರೋದನ್ನ ನಾವು ಕೂಡ ಯೂಸ್ ಮಾಡಿದಾಗ ನಮ್ಮ ಹೇರ್ಗೆ ಏನು ಬೇಕಾಗಿರುತ್ತೋ ಅದೆಲ್ಲ ಕೂಡ ಸಿಗುತ್ತೆ. ಇದರಿಂದ ನಮಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಹಾಗೆ ಯಾವುದೇ ರೀತಿ ಹೇರ್ ಇಶ್ಯೂ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಹಾಗಂತ ನಾನು ಯಾವುದೋ ಒಂದು ಕೆಮಿಕಲ್ ಇರೋವಂಥ ಅಥವಾ ಕೆಮಿಕಲ್ನ ಹಾಕಿ ಮಾಡೋವಂಥ ಯಾವ ರೆಮಿಡಿನೂ ತೋರಿಸೋದಿಲ್ಲ ಅಲ್ವಾ. ಎಲ್ಲ ಕೂಡ ನ್ಯಾಚುರಲ್ ಆಗಿರೋವಂಥದ್ದು. ಇದರಿಂದ ನಮ್ಮ ಹೇರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ನಾನು ಹೇಳೋವಂಥದ್ದನ್ನ ನೀವು ಯೂಸ್ ಮಾಡಲೇಬೇಕು ಅಂತ ಯಾವ ರೂಲ್ಸು ಇಲ್ಲ ಅಲ್ವಾ. ಒಬ್ರೊಬ್ರಿಗೆ ಒಂದೊಂದು ರೀತಿ ಹೇರ್ ಇಶ್ಯೂಸ್ ಇರುತ್ತೆ. ಕೆಲವೊಬ್ಬರಿಗೆ ಹೆರಿಡಿಟಿ ಪ್ರಾಬ್ಲಮ್ ಇಂದ ಹೇರ್ ಫಾಲ್ ಆಗ್ತಾ ಇದ್ರೆ, ಇನ್ನು ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಆ ಕಾರಣದಿಂದ ಹೇರ್ ಫಾಲ್ ಆಗ್ತಾ ಇರುತ್ತೆ. ಈ ಎರಡು ಹೆಲ್ತ್ ಇಶ್ಯೂಸ್ಗಳು ಇಲ್ಲ ಅಂದಮೇಲೆ ನಾವು ಕರೆಕ್ಟಾಗಿ ನಮ್ಮ ಕೂದಲನ್ನ ಕೇರ್ ಮಾಡ್ತಾ ಇಲ್ಲ ಅನ್ನೋದೇ ಮೇನ್ ಆಗಿರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ನಾನು ವೀಕ್ಲಿ ಹಾಕುವಂಥ ವೀಡಿಯೋಸ್ಗಳನ್ನು ನೀವು ಫಾಲೋ ಮಾಡ್ತಾ ಬಂದರೆ ಡೆಫಿನೆಟ್ ಆಗಿ ನೀವು ನಿಮ್ಮ ಕೂದಲು ಕೇರ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಕೂದಲು ಗ್ರೋತ್ ಚೆನ್ನಾಗಾಗುತ್ತೆ, ಹಾಗೆಯೇ ಬೇರೆ ಏನೇ ಇಶ್ಯೂಸ್ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಹೇರ್ ಫಾಲ್ ಕಂಟ್ರೋಲ್ ವಿಡಿಯೋ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಹೇರ್ ಕೇರ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಅಂಡ್ ಟೇಕ್ ಕೇರ್.